ಒಂದ್ ಕಡೆ ದತ್ತ ಜಯಂತಿ ಸಂಭ್ರಮ ಕಳೆಗಟ್ಟಿದ್ರೆ ಇನ್ನೊಂದ್ ಕಡೆ ಶೋಭಾ ಯಾತ್ರೆಯು ಕೂಡ ಅದ್ಧೂರಿಯಾಗಿ ನಡೆದಿದೆ. ಅದರಲ್ಲೂ ಶೋಭಾ ಕರಂದ್ಲಾಜೆ, ಸಿಟಿ ರವಿ ಭರ್ಜರಿಯಾಗಿ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ದಾರೆ. ಸದ್ಯಕ್ಕೆ ಭರ್ಜರಿ ಡ್ಯಾನ್ಸ್, ಕೇಸರಿ ಬಾವುಟ ಹಿಡಿದು ಜೋಶ್, ರಸ್ತೆಯುದ್ದಕ್ಕೂ ಸಂಭ್ರಮ ಸಡಗರ. ಶೋಭಾ ಯಾತ್ರೆಯಲ್ಲಿ ಜೈ ಭಜರಂಗಿ ಅನ್ನೋ ಘೋಷಣೆ ಮಾರ್ಧನಿಸಿದೆ. ದಕ್ಷಿಣದ ಅಯೋಧ್ಯೆ ಎಂದೇ ಖ್ಯಾತಿಯಾಗಿರೋ ವಿವಾದಿತ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾದಲ್ಲಿ ಇಂದಿನಿಂದ ದತ್ತ ಜಯಂತಿ ಆರಂಭ ಆಗಲಿದೆ. ದತ್ತ ಜಯಂತಿಗೂ ಮುನ್ನ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗ ದಳದ ನೇತೃತ್ವದಲ್ಲಿ ಶೋಭಾ ಯಾತ್ರೆ ನಡೆಸಲಾಯಿತು. ಆಲ್ದೂರು ಪಟ್ಟಣದಲ್ಲಿ ನಡೆದಂತಹ ಶೋಭಾ ಯಾತ್ರೆಯಲ್ಲಿ ಶೋಭಾ ಕರಂದ್ಲಾಜೆ, ಮಾಜಿ ಶಾಸಕ ಸಿಟಿ ರವಿ ಭಾಗಿಯಾಗಿದ್ದರು. ಕೇಸರಿ ಬಾವುಟ ಹಿಡಿದು ಶೋಭಾ ಕರಂದ್ಲಾಜೆ ಮಿಂಚಿದ್ರು. ಭಜರಂಗಿ ಅನ್ನೋ ಸಾಂಗ್ಗೆ ಬಾವುಟವನ್ನ ತಿರುಗಿಸ್ತಾ ಹೆಜ್ಜೆ ಹಾಕಿದ್ರು. ಬಳಿಕ ಮಹಿಳೆಯರ ಜೊತೆ ಹಾಡಿಗೆ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ರು. ಇನ್ನು ಶೋಭಾ ಯಾತ್ರೆಯಲ್ಲಿ ಭಾಗಿಯಾಗಿದ್ದಂತ ಮಾಜಿ ಶಾಸಕ ಸಿಟಿ ರವಿ ತಾವು ಕೂಡ ಭರ್ಜರಿಯಾಗಿ ನೃತ್ಯ ಮಾಡಿದ್ರು. ಕೇಸರಿ ಶಾಲು ಧರಿಸಿ ಯುವಕರ ಜೊತೆ ಡ್ಯಾನ್ಸ್ ಮಾಡೋ ಮೂಲಕ ಮೆರುಗು ತುಂಬಿದ್ರು. ಕುಸ್ತಿ ಫೆಡರೇಷನ್ ಮತ್ತು ಕುಸ್ತಿಪಟುಗಳ ನಡುವಿನ ಕದನಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಒಲಿಂಪಿಕ್ ಕ್ರೀಡಾಪಟುಗಳು ಬ್ರಿಜ್ಭೂಷಣ್ ವಿರುದ್ಧ ಸಿಡಿದೆದ್ದು ಸಾಕ್ಷಿ ಮಲಿಕ್ ಕುಸ್ತಿಗೆ ನಿವೃತ್ತಿಯನ್ನ ಘೋಷಣೆ ಮಾಡಿದ್ರು. ಬಜರಂಗ್ ಪೂನಿಯಾ ತಮಗೆ ಸಿಕ್ಕಂತ ಪದ್ಮ ಪ್ರಶಸ್ತಿಯನ್ನ ವಾಪಸ್ ಕೊಡೋಕೆ ಮುಂದಾಗಿದ್ದಾರೆ. ಈ ಮಧ್ಯೆ ಬೇರೊಂದು ಬೆಳವಣಿಗೆ ಆಗಿದೆ. ಕುಸ್ತಿಪಟುಗಳ ಹೋರಾಟಕ್ಕೆ ಮಣಿದ ಕೇಂದ್ರ ಸರ್ಕಾರ. ಕುಸ್ತಿಪಟುಗಳು ನಡೆಸಿದ್ದ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿದಿದೆ. ಭಾರತೀಯ ಕುಸ್ತಿ ಫೆಡರೇಷನ್ ಅನ್ನೇ ರದ್ದುಗೊಳಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಕಳೆದ ಗುರುವಾರ ಬ್ರಿಜ್ ಭೂಷಣ್ ಆಪ್ತ ಸಂಜಯ್ ಸಿಂಗ್ ಕುಸ್ತಿ ಫೆಡರೇಷನ್ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದ. ಇದರಿಂದ ನೊಂದು ಒಲಿಂಪಿಕ್ ಪದಕ ವಿಜೇತೆ ಸಾಕ್ಷಿ ಮಲಿಕ್ ಕಣ್ಣೀರಿಡುತ್ತಾ ಕುಸ್ತಿಗೆ ನಿವೃತ್ತಿ ಘೋಷಣೆ ಮಾಡಿದ್ರು. ಇದರ ಬೆನ್ನಲ್ಲೇ ಒಲಿಂಪಿಕ್ ಪದಕ ವಿಜೇತ ಮತ್ತೊಬ್ಬ ಕುಸ್ತಿಪಟು ಬಜರಂಗ್ ಪೂನಿಯಾ ತಮಗೆ ಸಿಕ್ಕ ಪದ್ಮಶ್ರೀ ಪ್ರಶಸ್ತಿಯನ್ನ ವಾಪಸ್ ಕೊಡೋದಾಗಿ ಪ್ರಧಾನಿಗೆ ಪತ್ರ ಬರೆದಿದ್ರು. ಇದರ ಬೆನ್ನಲ್ಲೇ ಕುಸ್ತಿಪಟು ವೀರೇಂದರ್ ಸಿಂಗ್ ಪದ್ಮಶ್ರೀ ಪ್ರಶಸ್ತಿ ವಾಪಸ್ ಕೊಡೋದಾಗಿ ಘೋಷಣೆ ಮಾಡಿದ್ರು. ಇದರ ಬೆನ್ನಲ್ಲೇ ಮೊನ್ನೆಯಷ್ಟೇ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದ ಸಂಜಯ್ ಸಿಂಗ್ ಕುಸ್ತಿಪಟುಗಳಿಗೆ ಸರಿಯಾದ ಮಾಹಿತಿ ನೀಡದೆ ಗೊಂಡಾದಲ್ಲಿ ಅಂಡರ್-15 ಮತ್ತು ಅಂಡರ್-20 ರಾಷ್ಟ್ರೀಯ ಪಂದ್ಯಗಳನ್ನು ಆಯೋಜಿಸಿದ್ರು. ಇದರ ಬಗ್ಗೆ ಸಾಕ್ಷಿ ಮಲಿಕ್ ಕಳವಳ ವ್ಯಕ್ತಪಡಿಸಿದ್ರು. ಇದರ ಬೆನ್ನಲ್ಲೇ ಅಲರ್ಟ್ ಆಗಿರುವ ಕೇಂದ್ರ ಕ್ರೀಡಾ ಇಲಾಖೆ ಕುಸ್ತಿ ಫೆಡರೇಷನ್ ಅನ್ನೇ ರದ್ದುಗೊಳಿಸಿದೆ. ಚುನಾವಣೆ ನಡೆಸಿ ಹೊಸ ಸದಸ್ಯರನ್ನ ಆಯ್ಕೆಗೊಳಿಸುವಂತೆ ಸೂಚನೆ ಕೊಟ್ಟಿದೆ.